ನಮಸ್ಕಾರ. ಥಿಂಕ್ 2007-8ರಲ್ಲಿ ಆಸ್ಪಾಸಲ್ಲಿ ಯಾರೇ ಹೀರೋ ಆಗ್ಬೇಕಂತ ಕನ್ಸು ಕಂಡ್ಕೊಂಡು ಬೆಂಗಳೂರಿಗೆ ಬಂದವರಿಗೆಲ್ಲರಿಗೂ 2 ಸಿನಿಮಾಗಳು ತುಂಬಾ ಡ್ರೈವ್ ಕ್ರಿಯೇಟ್ ಮಾಡಿರ್ತಾರೆ. ಒಂದು ಮುಂಗಾರು ಮಳೆ ಮತ್ತೆ ಇನ್ನೊಂದು ದುನಿಯಾ. ನಾನು ವಿಜಯ್ ಸರ್ ಸಿಕ್ಕಾಗ ನಾನು ಈ ಮಾತು ಹೇಳಿದೆ, ಸರ್ ನಾವು ಹೀರೋ ಆಗ್ಬೇಕಂತ ಬಂದಾಗ ಒಂದು ದೊಡ್ಡ ಶಕ್ತಿ ತುಂಬಿದ್ದು ನೀವು ಅಂತ. ಅವರು ಹೊಗಳಿಬಿಡ್ರಿ, ನಮಗೆ ಹೊಗಳೋದು ಇಷ್ಟ ಆಗಲ್ಲ ಅಂತ. ಬಟ್ ನಂತರ ಬಂದಿರುವಂತ ಎಷ್ಟೊಂದು ಜನರಿಗೆ ಆ 2 ಸಿನಿಮಾಗಳು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ. ಅಂಡ್ ಅದಾದ್ಮೇಲೆ ನನ್ನ ಮೊದಲನೇ ಸಿನಿಮಾ ಆದ್ಮೇಲೆ ಮೊದಲನೇದಾಗಿ ಒಬ್ರು ಕರೆದು ನಾನು ಡೈರೆಕ್ಟ್ ಮಾಡ್ತೀನಿ, ಆಕ್ಟ್ ಮಾಡ್ತೀನಿ ಅಂತ ಕೇಳಿದ್ದು ವಿಜಯ್ ಸರ್. ಸರ್ ನಿಮ್ಮ ತಮ್ಮನ ಕ್ಯಾರೆಕ್ಟರ್ ಹೇಳ್ರಿ, ನಾನು ಅದಕ್ಕೂ ಬರ್ತೀನಿ ಅಂತ ಹೇಳಿದೆ. ನಾನು ಐ ಹೋಪ್ ಮುಂದಿನ ದಿನಗಳೆಲ್ಲ ಅವಕಾಶ ಸಿಗುತ್ತೆ ನನಗೆ. ಬಟ್ ಮೊದಲು ಕರೆದು ಗುರುತಿಸೋದು, ಒಂದು ಅವಕಾಶನ ಕೊಡೋದಾಗ್ಲಿ ಅಥವಾ ಪ್ರೋತ್ಸಾಹ ನೀಡೋದಾಗ್ಲಿ ನಮಗೆಲ್ಲ ಹುಡುಕಿರುತ್ತೆ, ದಾರಿ ಗೊತ್ತಿರಲ್ಲ. ಆ ಅನುಭವ ನಮಗೆ ದಾರಿ ಆದಾಗ ಬಹಳ ಖುಷಿ ಆಗುತ್ತೆ. ಅಂಡ್ ಸೀನ್ ಈ ಮುಂದೆ ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಒಂದು ಟ್ಯಾಲೆಂಟ್ನ ಟು ದಿ ಬೆಸ್ಟ್, ಟು ದಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊತಾರೆ ಅವರು. ಚರಣ್ ಸರ್ ಅವ್ರ ಮ್ಯೂಸಿಕ್ ಅವ್ರಿಗೆ ಬಹಳ ಇಷ್ಟ. ಬಟ್ ಈ ವರ್ಷನ್ ಚರಣ್ ಸರ್ದು ಟು ದಿ ಫುಲ್ಲೆಸ್ಟ್ ಯೂಸ್ ಮಾಡ್ಕೊಂಡಿದ್ದು ವಿಜಯ್ ಸರ್. ಅಂಡ್ ಇಟ್ಸ್ ಅ ವೆರಿ ಡೆಡ್ಲಿ ಕಾಂಬಿನೇಷನ್. ಮತ್ತೆ ಆ ಕಾಂಬಿನೇಷನ್ ಬರ್ಕೊಳ್ಳೋದು ಬಹಳ ಖುಷಿ ಇರೋದು. ಮಾಸ್ತಿ ಅಣ್ಣ ಎಲ್ಲರೂ ಒಟ್ಟಾಗಿ ಡೆಫಿನೆಟ್ಲಿ ಸಿಟಿ ಲೈಟ್ಸ್ ವಿಲ್ ಬಿ ಒಂದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುವಂತ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅಂಡ್ ವಿನಯ್ ಅವರು ಮೊದಲನೇ ಸಿನಿಮಾದಿಂದ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ಕಥಾಹಂದರಗಳು ಮತ್ತು ವಿಭಿನ್ನ ಪಾತ್ರದಲ್ಲಿ ಕಾಡ್ಸ್ಕೊತಾ ಬಂದಾರೆ. ಸೊ ಈ ಸಿನಿಮಾಗೂ ಕೂಡ ವಿಶ್ ಆಲ್ ದ ಬೆಸ್ಟ್. ಇನ್ನೊಂದು ವರ್ಷನ ವಿನಯ್ ಅವ್ರನ್ನ ಖಂಡಿತವಾಗಿ ನೋಡಕ್ ಸಿಗುತ್ತೆ ವಿಜಯ್ ಸರ್ ಕಾಂಬಿನೇಷನ್ ಒಳಗೆ. ಮನುಷ್ಯ ಅವರು ಬರಬೇಕಾದ್ರೂ ಒಂದು ಪೂರ್ವ ಸಿದ್ಧತೆಯೊಂದಿಗೆ ಬರ್ತಿದ್ದಾರೆ. ಅಂಡ್ ಈ ಒಂದು ಅವಕಾಶ, ಇದೊಂದು ಅತ್ಯದ್ಭುತ ಅವಕಾಶ ಶುಭಾರಂಭವಾಗಲಿ. ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.